ಲೋಕೇಶ್ವರ್ ಸರ್, ಈಗ ಕೆಲವೊಂದಿಷ್ಟು ಸಾಕ್ಷ್ಯಗಳು ದರ್ಶನ್ಗೆ ಕಂಟಕವಾಗುತ್ತೆ ಅಂತ ತಾವು ಹೇಳ್ತಾ ಇದ್ರೆ ಆಗಲೇ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, FSL ಆಗಿರ್ಬೋದು. ಈಗ ರಕ್ತದ ಕಲೆಗಳು ಕೂಡ ಆತನ ದೇಹದ ಮೇಲೆ ಸಿಕ್ಕಿತ್ತು. ಅಂದರೆ ರೇಣುಕಾಸ್ವಾಮಿ ರಕ್ತ ಕೆಲವೊಬ್ಬರ ಶೂ ಮೇಲೆ ಸಿಕ್ಕಿತ್ತು, ಮತ್ತು ಕೆಲವೊಬ್ಬರ ಬಟ್ಟೆಗಳ ಮೇಲೆ ಇತ್ತು ಅನ್ನೋದು. ಅದರ ಜೊತೆಗೆ ಕೂದಲು ಸ್ಯಾಂಪಲ್ಸ್ಗಳನ್ನು ಕೂಡ ಸಂಗ್ರಹ ಮಾಡಿದ್ರು. ಅಂದರೆ ಇದು ಎಷ್ಟರ ಮಟ್ಟಿಗೆ ಈತನೇ ಅಪರಾಧಿ ಅಥವಾ ಈತನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಒದಗಿಸ್ಬೋದು ಅಂಥೇಳಿ. ಹಲೋ ಸರ್ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದ್ರೆ ನಿಮಗೆ ಈ ಕೂದಲು ಮತ್ತು ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು FSL ಏನಿದೆ ಮತ್ತು ರಕ್ತದ ಕಲೆಗಳೇನಿದೆ, ಇದು ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎಷ್ಟು ಪುಷ್ಟಿಯನ್ನ ಕೊಡ್ಬೋದು ಅಂತ, ಎಷ್ಟು ಬಲವಾಗಿರುತ್ತೆ ಅಂತೀವಿಲ್ಲ? ನೋಡಿ, ಸೀನ್ ಆಫ್ ಅಕರೆನ್ಸ್ ಅಲ್ಲಿ ಅವನಿದ್ದ ಅನ್ನೋದು ಫಸ್ಟ್ ಪ್ರೂವ್ ಆಗೋದು. ಓಕೆ, ಅವ್ರ ಕಾಲಲ್ಲಿ ಬೂಟ್ಸ್ ಗಳಲ್ಲಿ ಸಿಕ್ಕಿರೋ ರಕ್ತದ ಕಲೆ ಅದು ರೇಣುಕಾ ಸ್ವಾಮಿದು ಅನ್ನೋದು ಪ್ರೂವ್ ಆಗಿದ್ರೆ ಓಕೆ, ಅಲ್ಲಿ ಸ್ಪಾಟ್ ಅಲ್ಲಿ ಇವ್ರು ಇದ್ರು ಅನ್ನೋದು ಒಂದು ಕ್ಲಿಯರ್ ಆಗುತ್ತೆ. ಅದು ತುಂಬಾ ವ್ಯಾಲ್ಯೂ ಎವಿಡೆನ್ಸ್ ಅಲ್ಲಿ ಕ್ಯಾರಿ ಆಗುತ್ತೆ. ಸ್ಪಾಟ್ ಅಲ್ಲಿ ಇದ್ದ ಅಂದ್ಮೇಲೆ ಅವನು ಆ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದ ಅಂತ ಪ್ರಶ್ನೆ ಆಗುತ್ತೆ. ಆಮೇಲೆ ಕೂದಲು ಅವ್ರದ್ದು ಏನಾದ್ರು ರೇಣುಕಾ ಸ್ವಾಮಿದು ಇವರು ಬಟ್ಟೆಲೋ ಅಥವಾ ಇನ್ನೇನಾದ್ರು ಉಗುರು ಏನಾದ್ರು ಗಾಯಗಳು, ಉಗುರಲ್ಲಿ ಸಂಧಿಯಲ್ಲಿ ಅವನ ಚರ್ಮದ ತುಣುಕುಗಳು ಕೆರೆದಾಗ ಗಿಬರ್ದಾಗ ಆತರ ಇದ್ರು ಅದು ಎವಿಡೆನ್ಸ್ ಆಗುತ್ತೆ ಇವ್ರು ಅಲ್ಲಿದ್ರು ಅವ್ನ ಇಂಜುರಿ ಮಾಡಿದ್ದಾರೆ ಅಂತ. ಸೊ ಅದೆಲ್ಲ ವೆರಿ ಇಂಪಾರ್ಟೆಂಟ್ ಬಯಾಲಜಿಕಲ್ ಎವಿಡೆನ್ಸಸ್ ಅದು. ಆಗಲ್ಲ ಸರ್. ಈಗ ರಕ್ತದ ಕಲೆ ಸರ್, ರಕ್ತದ ಕಲೆ ಅಥವಾ ಅದನ್ನು ಬಯಾಲಜಿಕಲ್ ಎವಿಡೆನ್ಸ್ ಏನೇ, ಅದನ್ನೇ ಹೇಳ್ತಾ ಇರೋದು. ರಕ್ತ, ಕೂದಲು ಎಲ್ಲದನ್ನು ಅಥವಾ ಸ್ಪರ್ಮ್ ಇಂದ ಹಿಡಿದು ಅವನು ಯೂರಿನ್, ಇನ್ನೊಂದು ಇವನ್ ಕಾಲಿಗೆ ತುಳಿದಿರ್ತಾನೆ, ಶೂ ಅಲ್ಲಿ ಒದ್ದಾಗ ಅವ್ನು ಇವನ್ ಕಾಲಲ್ಲಿ ಏನಾದ್ರು ಅದ್ರದ್ದು ಎವಿಡೆನ್ಸ್ ಸಿಕ್ಕಿದ್ರು ಅದನ್ನು ಅವನಿಗೆ ಮೂಲ ಆಗುತ್ತೆ ಅವ್ನ್ ಸ್ಪಾಟ್ ಅಲ್ಲಿ ಇದ್ದ ಅಂತ. ಅಲ್ಲ, ಈಗ ಹಾಗಾಗಿ ಅವನಿಗೆ ಬೇರೆಯವರು ಪಕ್ಕದಲ್ಲಿ ಇದ್ದವನು ಸರ್, ಅವ್ರ ಜೊತೆಗೆ ದರ್ಶನ್ ಜೊತೆಗೆ ಇದ್ದಂಥವ್ರು ಹೊಡೆಯುವಾಗ ಆಯ್ತಪ್ಪ ರಕ್ತ ಚಿಮ್ಮಿ ಇವರ ಶೂಗೆ ತಾಗಿತ್ತು ಅಥವಾ ಕೂದಲು ಹಾರಿ ಬಂದಿತ್ತು, ಈ ರೀತಿ ಸಾಧ್ಯತೆಗಳು, ಈ ರೀತಿ ಅಲ್ಲಗಳಕ್ಕಾಗಲ್ವಾ ಅಂತ ಅಲ್ಲಿ? ಆ ತರದ್ದು ಅವಕಾಶಗಳನ್ನ ಅವ್ರು ಏನೇ ತಗೊಳಕ್ ಹೋದ್ರು ಕಾಮನ್ ನೋಡಿ 149 ಅಂತ 34 ಅಂತ ಒಂದು ನಮ್ಮಲ್ಲಿ ಪ್ರಾವಿಷನ್ಸ್ ಇದೆ, ಕಾಮನ್ ಇಂಟೆನ್ಷನ್ ಅಂತ. ಅವ್ರು ಏನೇ ಮಾಡಿದ್ರು ಆ ಜಾಗದಲ್ಲಿ ಇದ್ದಾಗ ಜವಾಬ್ದಾರಿ ಇವನ್ಗೂ ಬಂದಿರುತ್ತೆ. ಅವ್ರು ಯಾಕೆ ಮಾಡಿದ್ರು? ತನ್ನ ಹೆಂಡತಿ ಅವಳು ಅವ್ರ ಪವಿತ್ರ ಗೌಡನ ಮಾತಿಗೆ ಅವನ್ನ ಕರೆಸಿದ್ದು, ಆ ಇನ್ಸಿಡೆಂಟ್ ಆಗಿ ಅವ್ನ್ ಸಾಯಕ್ ಆದಾಗ ಇವನಿಗೆ ರಕ್ತ ಇವನಿಗೆ ಚುಮ್ತೋ, ಕೂದ್ಲು ಬಂದ್ ಆರ್ತೋ ಅಂದ್ರೆ ಎಲ್ಲ ಇವನಿಂದಾನೇ ಆಯ್ತು ಅನ್ನೋದು ಪ್ರಶ್ನೆ ಆಯ್ತು. ಅಲ್ಲಿಗೆ ಇವನ್ ಆರೋಪಿತ ಆದವ್ರು ಅಪರಾಧಿ ಆಗ್ತಾನೆ. ಅದ್ ತಪ್ಪಿಸ್ಕೊಳೋ ವಿಚಾರ ಅಲ್ಲಿ ಕಷ್ಟ. ಎವಿಡೆನ್ಸ್ ಅವ್ರು ಯಾರೇ ಹೇಳಕ್ ಹೋದ್ರು ಅದು ಕ್ಲಿಯರ್ ಇರುತ್ತಲ್ಲ. ನಿಮ್ ಕೂದ್ಲ ಒಂದು ಪ್ರೂವ್ ಆಗಿರುತ್ತೆ, ಇವನ್ ಶೂನಲ್ಲಿ ಇದ್ದಿದ್ ಪ್ರೂವ್ ಆಗಿರುತ್ತೆ, ಅಥವಾ ಇವನು ಧೂಳಲ್ಲಿ ಕಾಲು ಬೂಟಿಂದ ಸಂಧಿಯಲ್ಲಿ ಸೇರ್ಕಿರೋ ಧೂಳಲ್ಲಿ ಸಿಕ್ಕಿದೆ, ಸಾಕಲ್ಲ ಇವ್ರು ಅಲ್ಲಿ ಇದ್ರು ಘಟನೆ ನಡೆದಾಗ ಅನ್ನೋದೊಂದು ಇದೆಯಲ್ಲ, ಅದೇ ಮೇಜರ್ ರೋಲ್ ಆಗುತ್ತೆ. ಅಂದ್ರೆ ಸರ್, ದರ್ಶನ್ ಈ ಪ್ರಕರಣದಿಂದ, ಈ ಕೊಲೆ ಆರೋಪದಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಹಾಗಾದ್ರೆ? ತುಂಬಾ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಆಗಿದೆ ಅಂತ ನನ್ಗಿರೋ ಮಾಹಿತಿ. ಹಾಗಾಗಿ ಪ್ರತಿಯೊಂದು ಏನೇನು ಟೆಕ್ನಿಕಲ್, ಬಯಾಲಜಿಕಲ್ ಎವಿಡೆನ್ಸಸ್ ಮತ್ತೆ ಐ ವಿಟ್ನೆಸ್ ಅನ್ನೋದನ್ನ ಏನೇ ಅವ್ರು ರಾಷ್ಟ್ರೀಯ ಮಾಡೋ ಪ್ರಯತ್ನ ಮಾಡಿದ್ರು, ಈ ಟೆಕ್ನಿಕಲ್ ಎವಿಡೆನ್ಸಸ್ ಏನಿದೆ ಮತ್ತೆ ಟೆಲಿಫೋನಿಕ್ ಎವಿಡೆನ್ಸಸ್ ಅವೆಲ್ಲವು ಮತ್ತೆ CCTV ಎವಿಡೆನ್ಸ್, ಇವನ್ನ ಕರ್ಕೊಂಡು ಬಂದಾಗಿಂದ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಬರೋ ಉದ್ದಕ್ಕೂ ಏನು ಟೋಲ್ಗಳಲ್ಲಿ CCTV ಎವಿಡೆನ್ಸಸ್ ಅವೆಲ್ಲ ಇವ್ರಿಗೆ ಅಗೇನೆಸ್ಟ್ ಆಗೇ ಹೋಗುತ್ತೆ. ಅದನ್ನ ಯಾರು ಏನು ಮಾಡಕ್ ಆಗೋದಿಲ್ಲ.